ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯದ ಮತವನ್ನು ಒಗ್ಗೂಡಿಸೋ ಅಂತ ತಂತ್ರಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಒಕ್ಕಲಿಗ ಬಳಿಕ ಲಿಂಗಾಯತ ಸಮುದಾಯವನ್ನು ಒಗ್ಗೂಡಿಸುವಂಥ ಪ್ಲಾನ್ ಇದು. BS ಯಡಿಯೂರಪ್ಪರ ಹೆಸರಿನಲ್ಲಿ ಅಭಿಮಾನೋತ್ಸವ ಸಮಾವೇಶ ಮೇ 17ಕ್ಕಿತ್ತು, ಅದನ್ನೀಗ ಪ್ರೀಪೋನ್ ಮಾಡಲಾಗಿದೆ. ಮೇ 9ನೇ ತಾರೀಕಿಗೆ ಚಿತ್ರದುರ್ಗದಲ್ಲಿ ಅಭಿಮಾನೋತ್ಸವ ಸಮಾವೇಶ ನಡೆಯುತ್ತೆ. ಮೇ 9ಕ್ಕೆ ಅಮಿತ್ ಶಾ ಸಮ್ಮುಖದಲ್ಲಿ ಲಿಂಗಾಯತ ನಾಯಕರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದೆ. ಮಗನ ಸ್ಥಾನವನ್ನು ಭದ್ರಾ ಮಾಡಿಕೊಳ್ಳಿಕ್ಕೆ ಯಡಿಯೂರಪ್ಪ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ಈಗ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಗಣಪತಿ, ಸಮಾವೇಶದ ಹೆಸರಿನಲ್ಲಿ ಮಗನ ಪಟ್ಟವನ್ನು ಭದ್ರಾ ಮಾಡಬೇಕು, ಜೊತೆಗೆ ಸಮಾವೇಶ ಮಾಡಬೇಕು, ತಯಾರಿಯನ್ನು ಚುನಾವಣೆಗೆ ಆರಂಭಿಸಬೇಕು, ಹೈಕಮಾಂಡ್ ನಾಯಕರ ಮುಂದೆ ಶಕ್ತಿ ಪ್ರದರ್ಶನ ಕೂಡ ಮಾಡಬೇಕು. ಎಲ್ಲವನ್ನ ಸೇರಿ ಒಟ್ಟಾಗಿ ಸಮಾವೇಶ ಈಗ ಆಯೋಜನೆ ಆಗ್ತಾ ಇದೆ. ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ ಮಧುಸೂದನ್, ಖಂಡಿತ ರಾಜ್ಯ ಬಿಜೆಪಿಯಲ್ಲಿರುವಂತಹ ಒಂದಷ್ಟು ಬಲ ಪ್ರದರ್ಶನ ಏನಿದೆ ಅಂದರೆ ಅದು ಸಮುದಾಯವಾರ ಆಗಿರ್ಬೋದು, ಜೊತೆಗೆ ರಾಜ್ಯ ಬಿಜೆಪಿಯ ಒಗ್ಗಟ್ಟಿರ್ಬೋದು, ಈ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರ ಮುಂದಿಡೋಕೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಅವಕಾಶವನ್ನು ಸಿಕ್ಕಿರುವಂಥದ್ದು. ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಈಗ ತಮ್ಮ ತಂದೆಯ ಅಂದರೆ ರಾಜಕೀಯ ವರ್ಷ ಸಾಧನೆಗಳೇನಿದೆ ಅದನ್ನು ಸಮಾವೇಶ ರೂಪದಲ್ಲಿ ಅಭಿಮಾನಿಗಳ ಉತ್ಸವವನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಕೂಡ ಈಗಾಗಲೇ ಆಹ್ವಾನವಾಗಿದೆ. ಅಮಿತ್ ಶಾ ಅವರು ಈಗಾಗಲೇ ಈ ಸಮಾವೇಶಕ್ಕೆ ಆಗಮಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೊಡುವಂತಹ ಸಂದೇಶಗಳೇನು? ಪ್ರಮುಖವಾಗಿ ನೋಡಿ, ರಾಜ್ಯ ಬಿಜೆಪಿಯಲ್ಲಿರುವಂತಹ ಸಮುದಾಯವಾರು ಒಗ್ಗಟ್ಟುಗಳು ಹೇಗಿದೆ, ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿರುವಂತಹ ಸಮುದಾಯಗಳ ಒಗ್ಗಟ್ಟುಗಳು ಹೇಗಿದೆ. ಈಗ ರಾಜ್ಯ ಬಿಜೆಪಿಯಲ್ಲಿರುವಂತಹ ಪ್ರಮುಖವಾಗಿ ಲಿಂಗಾಯತ ಸಮುದಾಯ ಇರ್ಬೋದು, ಒಕ್ಕಲಿಗರ ಸಮುದಾಯ ಇರ್ಬೋದು, ಈ ಎರಡೂ ಸಮುದಾಯಗಳನ್ನು ಒಗ್ಗೂಡಿಸಿ ಬಿಜೆಪಿ ಒಂದಷ್ಟು ಬಲ ಇದೆ ಅನ್ನೋದು ಕೂಡ ಹೈಕಮಾಂಡ್ ನಾಯಕರ ಮುಂದೆ ತೋರಿಸಬೇಕಾಗಿತ್ತು. ಇತ್ತೀಚೆಗಷ್ಟೇ ರಾಜ್ಯಕ್ಕೆ ಮೋದಿ ಅವರು ಆಗಮಿಸ್ತಾರೆ. ಆದಿಚುಂಚನಗಿರಿ ಮಠಕ್ಕೆ ಆಗಮಿಸಿ ಒಂದಷ್ಟು ಒಕ್ಕಲಿಗರ ಸಮುದಾಯದ ಪ್ರದರ್ಶನಗಳು ಅಂದರೆ ಅಲ್ಲಿರುವಂತಹ ಒಂದಷ್ಟು ಶಕ್ತಿ ಪ್ರದರ್ಶನ ಕೂಡ ಅವರು ಕಣ್ಣಾರೆ ಕೂಡ ನೋಡ್ತಾರೆ. ಈಗಿರುವಂಥದ್ದು ಮೇ 9ಕ್ಕೆ ನಡೆಯುವಂತಹ ಯಡಿಯೂರಪ್ಪನವರ ಒಂದು ಸಮಾವೇಶ ಅಂದರೆ ರಾಜಕೀಯ ಸಾಧನಾ ಸಮಾವೇಶ ನಡೀತಾ ಇದೆ. ಅಲ್ಲೂ ಕೂಡ ಲಿಂಗಾಯತರು ಸೇರಿದಂತೆ ಅನೇಕ ಸಮುದಾಯದ ಜನರು ಈಗಾಗಲೇ ಕಾರ್ಯಕರ್ತರು ಅಲ್ಲಿ ಆಗಮಿಸ್ತಾರೆ. ಅಲ್ಲಿ ಒಂದು ಶಕ್ತಿ ಪ್ರದರ್ಶನ ಆಗಬೇಕು. ಅಂದರೆ ಯಡಿಯೂರಪ್ಪನವರ ವರ್ಚಸ್ಸೇನಿದೆ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಈ ಸಮಾವೇಶದ ಮೂಲಕ. ಜೊತೆಗೆ ರಾಜ್ಯ ಬಿಜೆಪಿಯಲ್ಲಿ ಲಿಂಗಾಯತ ಸಮುದಾಯ ಎಷ್ಟರ ಮಟ್ಟಿಗೆ ಬಿಜೆಪಿಯ ಪರವಾಗಿದೆ ಅದನ್ನು ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರದರ್ಶನ ಮಾಡಬೇಕು. ಜೊತೆಗೆ ಕಾರ್ಯಕರ್ತರ ಉತ್ಸಾಹ ಅದು ಜಾತಿ ಮೀರಿ ಅಂದರೆ ಸಮುದಾಯಗಳನ್ನು ಮೀರಿ ಆ ಸಮಾವೇಶಕ್ಕೆ ಆಗಮಿಸ್ತಾರೆ. ಈ ನಿಟ್ಟಿನಲ್ಲಿ ಈ ಮೂರೂ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಪ್ರದರ್ಶನ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂಥದ್ದು. ಕೊನೆಯದಾಗಿ ಹೇಳೋದಾದ್ರೆ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಒಗ್ಗಟ್ಟಿನ ಸಮಸ್ಯೆಗಳಿದೆ. ರಾಜ್ಯಾಧ್ಯಕ್ಷರ ಒಂದಷ್ಟು ಪಟ್ಟಾಭಿಷೇಕ ಆದ ನಂತರ ವಿಜೇಂದ್ರ ಅವರು ಎಷ್ಟರ ಮಟ್ಟಿಗೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿದ್ದಾರೆ ಅನ್ನೋದು ಕೂಡ ರಾಜ್ಯ ಬಿಜೆಪಿಯಲ್ಲಿ ಚರ್ಚೆ ಆಗ್ತಿತ್ತು. ಈಗ ಈ ರೀತಿಯಾದ ಒಂದು ಸಮಾವೇಶ ಮಾಡುವ ಮೂಲಕ ಒಂದಷ್ಟು ಸಮುದಾಯವನ್ನು ಒಗ್ಗೂಡಿಸೋ ಮೂಲಕ ವಿಜೇಂದ್ರ ಅವರಿಗೂ ಕೂಡ ತಮ್ಮ ಸ್ಥಾನವನ್ನು ಭದ್ರಪಡಿಸೋಕೆ ಈ ಸಮಾವೇಶ ಸಾಕ್ಷಿಯಾಗುತ್ತೆ. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.